ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಇರುವಂಥ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು. ಇವರು ಓಂ ಪ್ರಕಾಶ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾಟ್ಲೆ ಕಿಚನಲ್ಲಿ ಎಲ್ರಿಗೂ ಪೆಟ್ರೋಲ್ ಕುಡಿತೀರಾ, ಪೆಟ್ರೋಲು ಕುಡಿಸೋ ಥರ ಎಲ್ಲ ಬೈದ್ಬಿಟ್ಟಿದ್ದಾರೆ. ಸೊ ಇವತ್ತು ಅವ್ರು ನಮ್ಮ ಜೊತೆ ಖುದ್ದಾಗಿ ಸಿಕ್ಕಿದ್ದಾರೆ. ಫೋಕಸ್ ಟಿವಿ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್ ಆಗಿದ್ದಾರೆ ಸರ್. ಸರ್, ಈಗ 5 ಸಿನಿಮಾ ಶೂಟಲ್ಲಿ ತುಂಬ ಬ್ಯುಸಿ ಆಗಿದ್ದೀರಾ. ಸೊ ಮಾತಾಡೋಕ್ಕೂ ಸಿಗ್ತಾ ಇಲ್ಲ. ಸೊ ಏನು ಹೇಳ್ತೀರಾ ಅನ್ನುವಂಥದ್ದು, 5 ಸಿನಿಮಾ ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀರಾ? ಏನಿಲ್ಲ, ಕನ್ನಡ ಇಂಡಸ್ಟ್ರಿನಲ್ಲಿ ಇವತ್ತು ಪ್ರೊಫೆಷನಲಿ ಪ್ರೊಡ್ಯೂಸರ್ಸು ತುಂಬ ಕಮ್ಮಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಆಗಬೇಕು. ಆಮೇಲೆ ನಾನೊಬ್ಬ ನಿರ್ದೇಶಕನಾಗಿ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿ ಎಲ್ರಿಗೂ ಸ್ಫೂರ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಪ್ರೊಡ್ಯೂಸ್ ಮಾಡೋಣ ಅಂಥೇಳಿ ಅದಕ್ಕೆ ಕೈ ಹಾಕಿದ್ದೀನಿ ಮೇಡಮ್, ಮಾಡ್ತಾಯಿದ್ದೀನಿ. ಕನ್ನಡ ಚಿತ್ರರಂಗಕ್ಕೆ ಕಲಾವಿದರುಗಳು ಬೇಕು. ಇಂಡಸ್ಟ್ರಿ ಯಾರೂ ಮರ್ತೋಗಬಾರ್ದು. ಕನ್ನಡ ಇಂಡಸ್ಟ್ರಿನ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ಹಿರಿಯರು ಎಲ್ಲ ಕಟ್ಟಿರುವಂಥ ಸೌಧ ಇದು. ಇಂಥ ಒಂದು ಸೌಧ ಎಲ್ಲೋ ಒಂದು ಕಡೆ ಯಾರೋ ಕೆಲವರು ಮಾಡೋ ತಪ್ಪುಗಳಿಗೆ ಮರೆಯಾಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಫೀಲ್ ಮಾಡ್ತಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ, ನನಗೂ ತುಂಬ ಬೇಜಾರಾಗ್ತಿದೆ. ಸೊ ಆ ಒಂದು ಇದರಲ್ಲಿ ಮರಿಬಾರ್ದು, ಮೆರಿಬೇಕು ನಾವು ಕನ್ನಡಿಗರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಈ ಥರ ಶುರು ಮಾಡಿದ್ದೀನಿ ಮೇಡಮ್. ಸೂಪರ್ ಸರ್. ಸರ್, ಕಲಸಿಪಾಳ್ಯ ನಿಮ್ಮದೇ ಸಿನಿಮಾ ರಿಲೀಸ್ ಆಯಿತು. ಏನು ಹೇಳ್ತೀರಾ? ಮತ್ತೆ ಅದೇ ಕ್ರೌಡು, ನೀವು ಆಗ ತಂದಿದ್ದ ಕ್ರೌಡು ಈಗಲೂ ಅದು ಡಬಲ್ ಅಂತಲೇ ಹೇಳ್ಬೋದು. ಆ ಕೇಕೆ, ಆ ಕಿರ್ಚಾಟ, ಕೂಗಾಟ ಈಗಲೂ ಅದೇ ಇತ್ತು. ಅದನ್ನ ನೋಡ್ಬೇಕಾದ್ರೆ ನಿಮಗೆಷ್ಟು ಖುಷಿ ಆಯಿತು ಅನ್ನುವಂಥದ್ದು? ಯೂಟ್ಯೂಬಲ್ಲಿ ಹಾಕಿದ್ರೆ ಪಿಕ್ಚರ್ ಬರುತ್ತೆ. ಆ್ಯಕ್ಚುಲಿ ಅದನ್ನು ಕಾಸು ಕೊಟ್ಟು ನೋಡುವಷ್ಟು ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿರೋ ಅಭಿಮಾನಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳೋದು ಸಾಲದು. ನನಗೆ ಪಿಕ್ಚರ್ ರಿಲೀಸ್ ಆಗ್ತಿದೆ 19ನೇ ತಾರೀಕು ಅಂತಂದರೆ 4 ದಿನದ ಮುಂಚೆ ನನಗೆ ತುಂಬ ಜನ ಕನ್ನಡ ಕಲಾಭಿಮಾನಿಗಳು ಹೇಳಿದ್ರು, ಸರ್ ಪಿಕ್ಚರ್ ಹೌಸ್ಫುಲ್ ಆಗಿದೆ, ಈ ಥರ ಆಗಿದೆ ಅಂಥೇಳಿ. ಮಾರ್ನಿಂಗ್ ಶೋ 6 ಗಂಟೆ ಶೋಗೆ 400 ರೂಪಾಯಿ ಬ್ಲಾಕ್ ಕೊಟ್ಟು ಬಂದಿರೋ ಜನಗಳನ್ನ ನೋಡಿದೆ ನಾನು. ಜನಗಳೇ ಥಿಯೇಟ್ರಿಗೆ ಬರೋಲ್ಲ, ಜನ ಪಿಕ್ಚರ್ ನೋಡೋಕ್ಕೆ ಬರ್ತಾ ಇಲ್ಲ, ಇದಾಗ್ತಿಲ್ಲ ಅನ್ನೋ ಟೈಮಲ್ಲಿ 400 ರೂಪಾಯಿ ಬ್ಲ್ಯಾಕ್ ಕೊಟ್ಟು ಕಲಸಿಪಾಳ್ಯ ಸಿನಿಮಾಗೆ ದರ್ಶನ್ ಒಬ್ಬ ಸೂಪರ್ ಸ್ಟಾರ್ ಅನ್ನೋ ನಾಯಕ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ಅಂತಂದರೆ ಸಿನಿಮಾಗೆ ಎಷ್ಟು ತಾಕತ್ತಿರಬೇಕು. ದಯವಿಟ್ಟು ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸಿನಿಮಾ ಅನ್ನೋದು ಅಷ್ಟು ಪವರ್ಫುಲ್ ಮೀಡಿಯಾ ಇದು. ಅದಕ್ಕೆ ನಾವೆಷ್ಟು ಬೆಲೆ ಕೊಟ್ಟರು ಕಮ್ಮಿನೇ. ನಾವು ಅದರಿಂದ ಊಟ ಮಾಡ್ತಿದ್ದೀವಿ. ಆ ಸಿನಿಮಾನ ಎತ್ತಿ ನಾವು ಕಿರೀಟದ ಥರ ಮೆರೆಸಬೇಕು, ಕರ್ನಾಟಕದ ಕಿರೀಟನ ಅಂತೇಳ್ಬಿಟ್ಟು ನಾನು ಅವತ್ತು ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೂ ತುಂಬ ಪ್ರೇರಣೆ ಆಯಿತು. ಆ ಒಂದು ಅಭಿಮಾನಿ ಸಡಗರ ನೋಡಿ, ಪ್ರೀತಿ ನೋಡಿ. ಸೊ ಇದು ಖುಷಿ ಆಯಿತು ಮೇಡಮ್ ನನಗೆ. ಅದು ಸರ್, ಇನ್ನೊಂದು ಈ ವಿಚಾರ ಒಂದು ಹೇಳಲೇಬೇಕು ಸರ್. ಆಗ ತೆಗೆದ ಕಲಸಿಪಾಳ್ಯ ಈಗಲೂ ಹೌಸ್ಫುಲ್ ಆಗಿದೆ. ಅದಕ್ಕೆ ಜನ ಕಿರಿಸ್ತಾರೆ, ಕೇಕೆ ಹಾಕ್ತಾರೆ ಅಂತ ಹೇಳಬೇಕಾದ್ರೆ ಈಗ ಬರೋ ಹೊಸ ಸಿನಿಮಾದಲ್ಲಿ ಅದು ಯಾವುದೇ ರೀತಿಯಾಗಿ ನಾವು ನೋಡ್ತಾ ಇಲ್ಲ, ಕಾಣ್ತಾನೂ ಇಲ್ಲ. ಎಷ್ಟೇ ದೊಡ್ಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಬರ್ತಾ ಇದ್ರು ಅದನ್ನೆಲ್ಲ ನೋಡ್ತಾನೆ ಇಲ್ಲ. ಸೊ ಈ ವಿಚಾರಕ್ಕೆ ನಿಮ್ಗೆ ಎಷ್ಟು ಬೇಸರ ತಂದಿದೆ, ನೀವೇನು ಹೇಳ್ತೀರಾ ಅನ್ನುವಂಥದ್ದು ಸರ್? ತುಂಬ ಜನ ಹೇಳ್ತಾರೆ ಮೇಡಮ್, ಈಗ ಆ್ಯಕ್ಚುಲಿ ಏನು ಅಂತಂದರೆ ಪ್ಯಾನ್ ಇಂಡಿಯಾ ಮಾಡ್ತೀವಿ, ಕನ್ನಡ ಭಾಷೆನ ಹೊರಗಡೆ ತೊಗೊಂಡೋಗ್ತಿದ್ದೀವಿ ಅಂತ. ದಯವಿಟ್ಟು ನೀವು ಯಾರೂ ತೊಗೊಂಡೋಗೋ ಪ್ರಯತ್ನ ಮಾಡಬೇಡಿ. ಅದು ನಿಮ್ಮ ಕೆಲಸ ಅಲ್ಲ. ಕನ್ನಡ ಚಿತ್ರರಂಗನ ನೀವೇನು ಕರ್ಕೊಂಡೋಗೋದು ಬದನೇಕಾಯಿ. ಕನ್ನಡ ಚಿತ್ರರಂಗ ಆಲ್ರೆಡಿ ಹಾಲಿವುಡ್ನ ಮೀರಿ ಮಾಡೋವಂಥ ಸಿನಿಮಾನ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅಣ್ಣ, ಪ್ರಭಾಕರ್ ಅವರು, ಶಂಕರ್ ನಾಗ್ ಅವರೆಲ್ಲ ಅದು ಮೀರಿ ಸಿನಿಮಾಗಳನ್ನ ಮಾಡಿದ್ದಾರೆ. ಈಗ ಕರ್ಕೊಂಡೋಗ್ತೀವಿ. ನೀವ್ಯಾರು ಕರ್ಕೊಂಡು ಹೋಗೋಕ್ಕೆ ಕನ್ನಡ ಚಿತ್ರರಂಗನ? ನೀವೋಗಿ ನಿಂತ್ಕೊಳ್ಳಿ. ಕನ್ನಡ ಚಿತ್ರರಂಗದ ಹೆಸರು ಹೇಳ್ಕೊಂಡು ನೀವೋಗಿ ನಿಂತ್ಕೊಳ್ಳಿ. ನೀವು ಕರ್ಕೊಂಡೋಗೋ ನೆಸೆಸಿಟಿ ಇಲ್ಲ. ದಯವಿಟ್ಟು ಆ ಥರ ಎಲ್ಲ ಮಾತಾಡಬೇಡಿ. ಕನ್ನಡ ಚಿತ್ರರಂಗ ನಾನು ಕರ್ಕೊಂಡೋಗ್ತೀನಿ, ನಾನು ಅಲ್ಲಿ ಕರ್ಕೊಂಡೋಗ್ತೀನಿ, ಇಲ್ಲಿ ಕರ್ಕೊಂಡೋಗ್ತೀನಿ ಅಂತ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋಗಿ ಅಲ್ಲಿ ನಿಂತಿದ್ದೀವಿ ನಾವು ಆಲ್ರೆಡಿ. ಅದರಲ್ಲಿ ನೀವು ಬಂದು ನಿಂತ್ಕೊಂಡಿದ್ದೀರಾ. ನೀವೇಂಗೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿ ಅಷ್ಟೇ. ನನ್ನಿಂದ ಕನ್ನಡ ಚಿತ್ರರಂಗ ಅಂತ ದಯವಿಟ್ಟು ಯಾರೂ ಹೇಳ್ಬೇಡಿ. ಚಿತ್ರರಂಗದಲ್ಲಿ ನಾನೇನು ಮಾಡ್ತಿದ್ದೀನಿ, ನನ್ನ ಫೋಕಸ್ ಏನು, ನನ್ನ ಕೊಡುಗೆ ಏನು ಇಂಡಸ್ಟ್ರಿಗೆ, ನಾನು ಎಷ್ಟು ಜನ ಟೆಕ್ನಿಷಿಯನ್ನ ಕರ್ಕೊಂಬರ್ತಾಯಿದ್ದೀನಿ, ಎಷ್ಟು ಜನ ಕಲಾವಿದರುಗಳನ್ನ ಹುಟ್ಟಾಕ್ತಾ ಇದ್ದೀನಿ ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ. ಅದು ಮಾಡಿ ಅಷ್ಟೇ. ಪ್ಯಾನ್ ಇಂಡಿಯಾ ಮಾಡ್ತೀನಿ, ಎಲ್ಲಿ ಮಾಡ್ತೀನಿ, ಹೈದರಾಬಾದಲ್ಲಿ ರಿಲೀಸ್ ಮಾಡ್ತೀನಿ, ಹೈದರಾಬಾದ್ಗೆ ಹೋಗ್ತೀವಿ ಪಿಕ್ಚರು. ಹೈದರಾಬಾದಲ್ಲೇ ನೋಡ್ಬಿಟ್ಟು ಅವ್ರಿಗೆ ಕನ್ನಡಿಗರನ್ನ, ಕನ್ನಡ ಟೆಕ್ನಿಷಿಯನ್ಸು, ಅವ್ರು ಮಾಡೋ ಕೆಲಸಗಳು, ಅವ್ರು ಮಾಡಿರೋ ಸಾಧನೆಗಳು, ಹಿರಿಯರು, ರೈಟರ್ಸು, ಡೈರೆಕ್ಟರ್ಸು ಇವರೆಲ್ಲ ಆಲ್ರೆಡಿ ಬಾಲಿವುಡ್ ಲೆವೆಲ್ಗೆ ಸಿನಿಮಾನ ಕೊಟ್ಟಿದ್ದಾರೆ. ನೀವೇನು ನಾನು ಕರ್ಕೊಂಡೋಗ್ತೀನಿ ಅಂತ ಈಗ ಹೇಳೋದು, ಅದು ದಯವಿಟ್ಟು ನನಗೇನು ಇಷ್ಟ ಆಗ್ತಿಲ್ಲ. ಅದು ಇಷ್ಟ ಆಗಿತ್ತು ಫೋಕಸ್ ಟಿವಿ ಜೊತೆ ಓಂ ಪ್ರಕಾಶ್ ಸರ್ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.